ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಗುರುವಾಯೂರ್ ಬಸ್ ಸ್ಟಾಪ್. ಗುರುವಾಯೂರ್ KSRTC ಬಸ್ ಸ್ಟಾಪು. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಗುರುವಾಯೂರ್ ಟೆಂಪಲ್ ಅಂದರೆ ಮೀನ್ಸ್ ಶ್ರೀಕೃಷ್ಣ ಟೆಂಪಲ್ಲು ಆಲ್ಮೋಸ್ಟ್ ಎಲ್ಲರಿಗೂ. ಸೊ ಗುರುವಾಯೂರಿಗೆ ಬಂದಿರೋ ಕಾರಣ ಅದನ್ನು ಬ್ಲಾಗ್ ಮಾಡೋಕ್ಕೇನೆ ಆದಷ್ಟು ಇನ್ನು ಅವ್ರದ್ದು ಬ್ಲಾಗ್ ಬರುತ್ತೆ. ಬಟ್ ಇವತ್ತು ಟೈಟಲಲ್ಲಿ ನೋಡಿರ್ತೀರಲ್ವ, ಇದು ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಟಾಪಿಕ್ ಇದೆ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಬ್ಲಾಗ್ ನನ್ನೇದು ಯಾರ್ಯಾರು ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ತಿದ್ದುಪಡಿ ಇತ್ತು ಅಂದರೆ ನನಗೆ ತಿಳಿಸಿ. ಅದ್ರ ಮೂಲಕ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ಅದಕ್ಕೆ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕೆ ನನಗೆ ಅದು ತುಂಬ ಸಪೋರ್ಟ್ ಆಗಿರುತ್ತೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ತಿಳಿಸಿ ನನ್ನ ಚಾನಲ್ನ, ಓಕೆನಾ? ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ಬಂದು ಎಲ್ಲೂ ಅಲ್ಲ, ಮೀನ್ಸ್ ತ್ರಿಶೂರಲ್ಲಿರೋ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸು ತ್ರಿಶೂರ್ಪುರಂ ಅಂತ ಎಲ್ಲರೂ ಕೇಳ್ಪಟ್ಟಿರ್ತೀರಲ್ಲ. ಸೊ ಅದೇ ತ್ರಿಶೂರ್ಪುರಂ ನಡೆಯೋ ಜಾಗದಲ್ಲಿ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಅದೇ ವಡಕನ್ನಾಥನ್ ಟೆಂಪಲ್, ಶ್ರೀ ವಡಕನ್ನಾಥನ್ ಟೆಂಪಲ್, ಶಿವನ್ ಟೆಂಪಲ್ ಬಗ್ಗೆ ಇವತ್ತಿನ ಹಿಸ್ಟಾರಿಕಲ್ ಸ್ಟೋರಿ. ಬನ್ನಿ ಹೋಗೋಣ ಇವತ್ತು ಗುರುವಾಯೂರಿಂದ ಶ್ರೀ ವಡಕನ್ನಾಥನ್ ಟೆಂಪಲ್ಗೆ. ಶ್ರೀ ವಡಾತನ್ ದೇವಸ್ಥಾನವು ಕೇರಳದ ತ್ರಿಶೂರಿನಲ್ಲಿ ಇರುವ ಅತ್ಯಂತ ಪವಿತ್ರವಾದ ಪುರಾತನ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಲೋಕಾರ್ಪಣೆಗೆ ಬಂದ ದೇವಾಲಯವಾಗಿದ್ದು, ಪುರಾಣಗಳ ಪ್ರಕಾರ ಪರಶುರಾಮನು ಕೇರಳವನ್ನು ನಿರ್ಮಿಸಿದ ನಂತರ ಮೊದಲಿಗೆ ನಿರ್ಮಿಸಿದ ದೇವಾಲಯ ಇದಾಗಿದೆ. ದೇವಾಲಯದ ಸ್ಥಾಪನೆಯ ಕಥೆ. ಪುರಾಣದ ಪ್ರಕಾರ ಭೂಮಿಯ ಮೇಲೆ ಹೆಚ್ಚಿದ ಅಧರ್ಮವನ್ನು ತೊಳೆದು ಹಾಕಲು ಭಗವಾನ್ ಪರಶುರಾಮನು ತನ್ನ ಪಿತೃವಿಧಿಯ ಫಲವಾಗಿ ಕ್ಷತ್ರಿಯರನ್ನು ಸಂಹಾರ ಮಾಡಿದನು. ಈ ಪಾಪದಿಂದ ಮುಕ್ತಿಯಾಗಲು ಆತನು ಭೂದೇವಿಯಿಂದ ಕ್ಷಮೆ ಕೇಳಿದನು. ಭೂದೇವಿ ಪರಶುರಾಮನಿಗೆ ಸಮುದ್ರವನ್ನು ಹಿಂದಕ್ಕೆ ತಳ್ಳಿ ಹೊಸ ಭೂಮಿಯನ್ನು ನೀಡಿದಳು. ಇದೇ ಇಂದಿನ ಕೇರಳ. ಈ ನವಭೂಮಿಯಲ್ಲಿ ಭಗವಂತನ ಅನುಗ್ರಹಕ್ಕಾಗಿ ಪರಶುರಾಮನು ಶಿವನ ಪೂಜೆಯನ್ನು ಪ್ರಾರಂಭಿಸಿದನು. ಶಿವನು ಸಂತೋಷನಾಗಿ ಪರಶುರಾಮನಿಗೆ ತ್ರಿಶೂರ್ನಲ್ಲಿ ತನ್ನ ಆವೇಶ ರೂಪದಲ್ಲಿ ಕಾಣಿಸಿಕೊಂಡನು. ಈ ಸ್ಥಳದಲ್ಲಿಯೇ ಪರಶುರಾಮನು ವಡಾತನ ರೂಪದಲ್ಲಿ ಶಿವನಿಗೆ ದೇವಸ್ಥಾನವನ್ನು ಕಟ್ಟಿದನು. ವಿಶೇಷತೆಗಳು. ದೇವಾಲಯದ ಗೋಪುರಗಳು, ಟವರ್ಗಳು ಕೇರಳದ ಶೈಲಿಯಲ್ಲಿ ನಿರ್ಮಿತವಾಗಿವೆ. ಇಲ್ಲಿ ಪ್ರಮುಖವಾಗಿ ಶಿವನು ಲಿಂಗ ರೂಪದಲ್ಲಿ ವಡಾತನಾಗಿ ಪೂಜೆಯನ್ನು ಕೊಡುವನು. ದೇವಾಲಯದ ಒಳಗೆ ಶಿವನ ಲಿಂಗವನ್ನು ದರ್ಶನ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅದು ದಿನೇ ದಿನೇ ಗೋಮಯ ಹಾಗೂ ಬಿಲ್ವಪತ್ರಗಳಿಂದ ಮುಚ್ಚಲ್ಪಡುತ್ತಾ ಹೋಗುತ್ತದೆ. ಕಾಲಕ್ರಮೇಣ ಅದು ಒಂದು ಗುಡ್ಡದ ರೂಪ ಪಡೆದಿದೆ. ಈ ದೇವಾಲಯದಲ್ಲಿ ಮಹಾಶಿವರಾತ್ರಿ ಆಚರಣೆ ಬಹಳ ಪ್ರಸಿದ್ಧವಾಗಿದೆ ಮತ್ತು ಈ ಸಂದರ್ಭದಲ್ಲಿ ಭಕ್ತರ ಸನ್ನಿವೇಶ ಅಪಾರವಾಗಿರುತ್ತದೆ. ಸಂಸ್ಕೃತಿಯ ಸಂಕೇತ. ವಡಾತನ್ ದೇವಾಲಯ ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲ, ಬೃಹತ್ ಕಲೆ, ಪರಂಪರೆ ಹಾಗೂ ಸಂಸ್ಕೃತಿಯ ಸಂಕೇತವಾಗಿದೆ. ತ್ರಿಶೂರ್ ಪೂರಂ ಎಂಬ ಮಹೋತ್ಸವವು ಇಲ್ಲಿ ನಡೆಯುತ್ತದೆ. ಇದು ಕೇರಳದ ಅತ್ಯಂತ ಖ್ಯಾತ ಮೇಳವಾಗಿದೆ. ಇದು ಶಿವನ ಭಕ್ತಿಗೆ ಅರ್ಪಿತವಾದ ಪವಿತ್ರ ಕ್ಷೇತ್ರ. ಶ್ರದ್ಧೆ, ಶಾಂತಿ ಮತ್ತು ಶಕ್ತಿಯ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಸ್ಥಳ. ದೇವಾಲಯದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ. ಶ್ರೀ ವಡಾತನ್ ದೇವಸ್ಥಾನವು ಕೇರಳದ ಪರಂಪರಾ ವಾಸ್ತುಶಿಲ್ಪದ ಶ್ರೇಷ್ಠ ಉದಾಹರಣೆ. ದೇವಾಲಯವು ದೊಡ್ಡ ಪ್ರವೇಶ ದ್ವಾರಗಳು, ಗೋಪುರಗಳು 4 ದಿಕ್ಕುಗಳಲ್ಲಿಯೂ ಹೊಂದಿದೆ: ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ. ಗರ್ಭಗುಡಿಗೆ ಒಳಹೋಗಲು ಮುಖ್ಯ ದಾರಿಯಾಗಿರುವುದು ಪೂರ್ವದ ದಿಕ್ಕು. ದೇವಾಲಯದ ಗೋಡೆಗಳು ಮಳಿಗೆ ಶೈಲಿಯ ಹೊದಿಕೆಗಳಲ್ಲಿ ಕೂಡಿವೆ. ಉಪ್ಪಳಿಯ ಬಟ್ಟಲಿನಿಂದ ಬಚ್ಚಿದ ಕಂಡುಬರುತ್ತವೆ. ಗರ್ಭಗುಡಿಯ ಬಳಿ ನಾಟಕ ಶಾಲೆ ಕೊತ್ತಂಬಲಂ ಇದೆ. ಇಲ್ಲಿ ಚಕ್ಯಾರ್ ಕೂತು ಎಂಬ ಹಾಸ್ಯ ನಾಟಕ ಪ್ರದರ್ಶನಗಳು ನಡೆಯುತ್ತವೆ. ಇದು ದೇವನಿಗೆ ಅರ್ಪಣೆಯಾಗಿ ಮಾಡಲ್ಪಡುವ ಕಲಾರೂಪವಾಗಿದೆ. ದೇವಾಲಯದ ದೇವತೆಗಳು. ವಡಾತನ್ ದೇವಸ್ಥಾನದ ಪ್ರಧಾನ ದೇವತೆ ಶಿವನು. ಆದರೆ ಇಂದು ಇಲ್ಲಿಯ ಆವರಣದಲ್ಲಿ ಹಲವು ಉಪದೇವತೆಗಳು ಇದ್ದಾರೆ.
ಶ್ರೀರಾಮಚಂದ್ರ ಸ್ವಾಮಿ ಮಂದಿರ, ಶ್ರೀರಾಮನ ಆರಾಧನೆ ಇಲ್ಲಿ ನಡೆಸಲಾಗುತ್ತದೆ. ಶ್ರೀ ಗೋಪಾಲಕೃಷ್ಣ ಸ್ವಾಮಿ ಮಂದಿರ, ಕೃಷ್ಣನಿಗೂ ವಿಶೇಷ ಸ್ಥಾನವಿದೆ. ಗಣಪತಿ ದೇವಸ್ಥಾನ, ದೇವಾಲಯದ ವೃತ್ತದ ಒಳಗೆ. ಇದು ತ್ರಿದೇವಾಲಯವನ್ನಾಗಿ ಮಾಡುತ್ತದೆ, ಅಂದರೆ ಇಲ್ಲಿ ಶಿವ, ವಿಷ್ಣು ಮತ್ತು ರಾಮನಿಗೆ ವಿಷ್ಣುವಿನ ಅವತಾರ ಪೂಜೆ ಸಲ್ಲಿಸಲಾಗುತ್ತದೆ. ತತ್ವ ಹಾಗೂ ಅಧ್ಯಾತ್ಮ. ವಡಾತನ್ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಇದು ಒಂದು ತಾತ್ವಿಕ ಚಿಂತನೆಯ ಕೇಂದ್ರವೂ ಆಗಿದೆ. ಶಿವನ ತತ್ವ, ಸೃಷ್ಟಿ, ಸ್ಥಿತಿ, ಲಯ, ಇಲ್ಲಿ ಪ್ರತಿಯೊಂದು ಮೂಲ ಸಂರಚನೆಯಲ್ಲಿಯೂ ಕಂಡುಬರುತ್ತದೆ. ಲಿಂಗವು ಕಾಣಿಸದಿರುವುದೇ ಆ ತಾತ್ವಿಕತೆಯ ಸಂಕೇತ. ಆಧ್ಯಾತ್ಮಿಕತೆಯ ಪೂರಕವಾಗಿ ಶಿವನು ರೂಪಾತೀತ ಎಂಬುದನ್ನು ಸೂಚಿಸುತ್ತದೆ. ಪುರಾಣ ಮತ್ತು ಇತಿಹಾಸದಲ್ಲಿ ಉಲ್ಲೇಖ. ದೇವಾಲಯವು ಆದಿಶಂಕರಾಚಾರ್ಯರ ಜೀವನದ ಜೊತೆಗೂ ಕೂಡ ಸಂಬಂಧಪಟ್ಟಿದೆ. ಈ ದೇವಾಲಯದ ಬಳಿ ಅವರ ಅಂತ್ಯ ಸಂಸ್ಕಾರ ನಡೆದಿರಬಹುದು ಎಂಬ ನಂಬಿಕೆ ಇದೆ. ದಕ್ಷಿಣ ಭಾರತದ ಹಲವು ರಾಜವಂಶಗಳು, ವಿಶೇಷವಾಗಿ ಕೊಚ್ಚಿನ್ ರಾಜವಂಶ, ಈ ದೇವಸ್ಥಾನಕ್ಕೆ ಅನುಗ್ರಹ ನೀಡಿದ್ದರು. ಬ್ರಿಟಿಷ್ ಕಾಲದಲ್ಲೂ ಈ ದೇವಾಲಯ ತನ್ನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆ ಕಳೆದುಕೊಳ್ಳಲಿಲ್ಲ. ಪ್ರಸಿದ್ಧ ಉತ್ಸವ ತ್ರಿಶೂರ್ ಪೂರಂ. ತ್ರಿಶೂರ್ ಪೂರಂ ದೇವಾಲಯದ ಹೊರಗೆ ನಡೆಯುವ ಬಹುಮಾನ್ಯ ಹಬ್ಬ. ಇದರಲ್ಲಿ ವಿವಿಧ ದೇವಸ್ಥಾನಗಳಿಂದ ನೂರಾರು ಆನೆಗಳು, ಪುರಾಣ ಹಾಡುಗಳು, ಪುರಾತನ ವಾದ್ಯಗಳ ಜೊತೆ ಭಕ್ತಿ ರಥಯಾತ್ರೆ ನಡೆಯುತ್ತದೆ. ವಡಾತನ್ ದೇವಾಲಯ ಈ ಉತ್ಸವದ ಕೇಂದ್ರಬಿಂದುವಾಗಿದ್ದು, ಉತ್ಸವದಲ್ಲಿ ಭಾಗವಹಿಸುವ ದೇವತೆಗಳು ದೇವಾಲಯದ ಸುತ್ತಲಿನ ಮೈದಾನದಲ್ಲಿ ಕಾಣಿಸುತ್ತವೆ. ಆಚರಣೆಗಳು ಮತ್ತು ವಿಶೇಷ ಪೂಜೆಗಳು. 1. ಮಹಾಶಿವರಾತ್ರಿ. ವಡಾತನ್ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಬಹು ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ. ಭಕ್ತರು ರಾತ್ರಿ ಪೂರ್ತಿ ಜಾಗರಣೆ ಮಾಡುತ್ತಾರೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ದೇವರ ಅಲಂಕಾರಿಕ ಶೃಂಗಾರ, ನೃತ್ಯ ಹಾಗೂ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತವೆ. ಲಕ್ಷಾಂತರ ಭಕ್ತರು ಈ ದಿನ ದೇವದರ್ಶನಕ್ಕೆ ಆಗಮಿಸುತ್ತಾರೆ. 2. ಅಭಿಷೇಕಗಳು ಮತ್ತು ವಿಶೇಷ ಪೂಜೆಗಳು. ಬೆಳಿಗ್ಗೆ ಮತ್ತು ಸಂಜೆ ವೇಳೆ ನಿತ್ಯ ಪೂಜೆಗಳು ನಡೆಯುತ್ತವೆ. ಶಿವನ ಲಿಂಗದ ಮೇಲೆ ದೇವಯಾನಿ, ಬಿಲ್ವಪತ್ರ, ಪನ್ಯಾಭಿಷೇಕ, ದೂದ, ತೆಂಗಿನೀರು, ತುಳಸಿ, ಇಳನೀರು ಇತ್ಯಾದಿ ನಡೆಸಲಾಗುತ್ತದೆ. ದೇವಾಲಯದ ನಿರ್ವಹಣೆ ಮತ್ತು ಪ್ರವೇಶ ನಿಯಮಗಳು. ದೇವಾಲಯದ ಆಡಳಿತ ಕೇರಳದ ದೇವಸ್ವಂ ಬೋರ್ಡ್ ಅವರಿಂದ ನಡೆಯುತ್ತದೆ. ಹಿಂದೂ ಧರ್ಮೀಯರಿಗೆ ಮಾತ್ರ ಗರ್ಭಗುಡಿಯೊಳಗೆ ಪ್ರವೇಶ ಅನುಮತಿ ಇದೆ. ಶುದ್ಧತೆ, ಮೌನ ಹಾಗೂ ಆಚಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ. ಪ್ರವೇಶಿಸಲು ಪುರುಷರು ಧೋತಿ ಧರಿಸಬೇಕು, ಮಹಿಳೆಯರು ಪರಂಪರ ಉಡುಪು ಧರಿಸಬೇಕು. ಸಾಂಸ್ಕೃತಿಕ ಕೇಂದ್ರ, ಕಲಾ ಪರಂಪರೆ. ವಡಾತನ್ ದೇವಸ್ಥಾನವು ಕೇರಳದ ನೃತ್ಯ ಮತ್ತು ನಾಟಕ ಶೈಲಿಗಳ ಬೆಳವಣಿಗೆಗೆ ಪೋಷಕವಾಗಿದೆ. ಇಲ್ಲಿ ಆಯೋಜಿಸಲಾಗುವ ಚಾಕ್ಯಾರ್ ಕೂತು ದೇವಾಲಯದ ಪ್ರತಿಷ್ಠಿತ ನಾಟಕ ಪ್ರಕಾರ, ಅದನ್ನು ಬಗೆಹರಿಯುವ ಹಾಸ್ಯ, ತತ್ವ ಮತ್ತು ಪುರಾಣ ಕಥೆಗಳ ಸಂಯೋಜನೆ. ಈ ತಿರುನಾಳಗಳಲ್ಲಿ ಬಹಳ ಮಟ್ಟದ ಸಂಸ್ಕೃತ ಭಾಷೆಯ ಬಳಕೆ ಹಾಗೂ ಶಾಸ್ತ್ರೀಯ ಸಂಗೀತ ಪ್ರಸಾರ ಆಗುತ್ತದೆ. ಪರಿಕ್ರಮಣ ಮಾರ್ಗ ಮತ್ತು ಪರಿಸರ. ದೇವಾಲಯವು ತ್ರಿಶೂರಿನ ಹೃದಯ ಭಾಗದಲ್ಲಿದೆ. ದೇವಾಲಯದ ಸುತ್ತಲೂ ಒಂದು ವೃತ್ತಾಕಾರ ಮಾರ್ಗವಿದೆ. ಇದನ್ನು ಸ್ವರ್ಣಮಂಡಲಂ ಎನ್ನುತ್ತಾರೆ. ಇಲ್ಲಿಯ ಪ್ರವೇಶದ ವೇಳೆಯೂ ದೇವಾಲಯದ ರತ್ನ, ರಾತ್ರಿ ದೇವಾಲಯದ ಸುತ್ತಲೂ ಪಾದಯಾತ್ರೆ ಮಾಡುವ ಅಭ್ಯಾಸವಿದೆ. ಪೌರಾಣಿಕ ಒಡನಾಡಿ. ಪರಶುರಾಮ ಕ್ಷೇತ್ರ. ವಡಾತನ್ ದೇವಾಲಯವು ಕೇರಳದ ಪರಶುರಾಮ ಕ್ಷೇತ್ರ ಎಂಬ ಹೆಸರಿನ ಅಡಿಯಲ್ಲಿ ಬರುತ್ತದೆ. ಇದನ್ನು ಶೈವ ಕ್ಷೇತ್ರಗಳ ಮೊದಲನೆಯದು ಎಂಬುದಾಗಿ ಕೆಲ ಪುರಾಣಗಳಲ್ಲಿ ಹೇಳಲಾಗಿದೆ. ಇದರಿಂದಾಗಿ ಇಲ್ಲಿ ಧ್ಯಾನ, ತಪಸ್ಸು ಹಾಗೂ ಬ್ರಹ್ಮಚಾರ್ಯದ ಶಕ್ತಿ ತುಂಬಿರುತ್ತದೆ ಎನ್ನಲಾಗುತ್ತದೆ.